ಹಾಯ್, ಹೀರೆಕಾಯಿ ಸಾಂಬಾರ್, ಹೀರೆಕಾಯಿ ಚಟ್ನಿ, ಹೀರೆಕಾಯಿ ಪಲ್ಯ ಎಲ್ಲದನ್ನು ಮಾಡ್ಕೊಂಡು ತಿಂದಿರ್ತೀರಾ. ಈ ರೀತಿ ಹೀರೆಕಾಯಿ ತಂಬ್ಳಿನ ಯಾವತ್ತಾದರೂ ಟ್ರೈ ಮಾಡಿಲ್ಲ ಅಂತಂದರೆ ಒಮ್ಮೆ ಟ್ರೈ ಮಾಡಿ. ನಾನಂತೂ ಹೀರೆಕಾಯಿ ತಂದಾವಾಗ ಸಾಂಬಾರ್ಕ್ಕಿಂತ ಹೆಚ್ಚಾಗಿ ತಂಬ್ಳಿ ಮಾಡೋದೇ ಜಾಸ್ತಿ. ನಮ್ಮ ಮನೇಲೂ ಕೂಡ ಎಲ್ಲರಿಗೂ ತುಂಬಾ ಇಷ್ಟ ಈ ಹೀರೆಕಾಯಿ ತಂಬ್ಳಿ. ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ. ಇನ್ನು ಈ ತಂಬ್ಳಿ ಮಾಡ್ಕೊಳ್ಳೋದಕ್ಕೆ ಮೊದಲು ಹೀರೆಕಾಯಿನ ಸಿಪ್ಪೆ ತೆಗೆದು ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು. ಎಳೆ ಹೀರೆಕಾಯಿ ಆದರೆ ಒಳ್ಳೇದು. ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಹೀರೆಕಾಯಿನೆಲ್ಲ ಒಂದು ಪಾತ್ರೆಗೆ ಹಾಕಿಬಿಟ್ಟು 3-4 ಬೆಳ್ಳುಳ್ಳಿ ಹೆಸಳು, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, ಅರ್ಧ ಸ್ಪೂನ್ ಜೀರಿಗೆ, ಸಣ್ಣ ಹುಣಸೆ ಹಣ್ಣು, 1/4 ಕಪ್ನಷ್ಟು ಹಸಿ ತೆಂಗಿನಕಾಯಿ ತುರಿ, 1/4 ಸ್ಪೂನ್ ಅರಿಶಿನ ಇವಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಹೀರೆಕಾಯಿ ಚೆನ್ನಾಗಿ ಬೆಂದಿದ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾಗಿದ ನಂತರ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ನೀರು ಹಾಕದೇನೆ ಫೈನ್ ಆಗಿ ರುಬ್ಕೋಬೇಕು. ನಂತರ ಅಗತ್ಯವಿದ್ದಷ್ಟು ನೀರು ಹಾಕೊಂಡಿರೋ ಖಾರ ಹುಳಿಗೆ ಹೊಂದ್ಕೊಳ್ಳೋ ಥರ ನೀರನ್ನು ಸೇರಿಸ್ಕೊಂಡು ಅದಕ್ಕೊಂದು ಸಿಂಪಲ್ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಒಣಮೆಣಸು, ಇಂಗು ಇವಿಷ್ಟನ್ನು ಸೇರಿಸಿ ಸಿಂಪಲ್ ಒಗ್ಗರಣೆ ಮಾಡಿಕೊಂಡ್ರೆ ರುಚಿಕರವಾದಂಥ ಹೆಲ್ದಿ ಆದಂಥ ಹೀರೆಕಾಯಿ ತಂಬ್ಳಿ ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್